ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾನು ವೃತ್ತಿಯಲ್ಲಿ ಚಾಲಕನಾಗಿ ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋದನ್ನು ನಾನು ಪಾರ್ಟ್ ಟೈಮ್ ಜಾಬ್ಗೆ ಆಯ್ಕೆ ಮಾಡ್ಕೊಂಡು ಇವತ್ತು ನಾನು ನಾಟಿ ಕೋಳಿ ಸಾಗಾಣಿಕೆಯನ್ನು ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ನನಗೆ ಅಪಾರವಾದಂತಹ ಜನಸಂಪರ್ಕ ಆಗಿರ್ಬೋದು ಅಥವಾ ಹಣ ಸಂಪಾದನೆ ಆಗಿರ್ಬೋದು, ಆಮೇಲೆ ಹೆಸರು ಸಹ ಈ ನಾಟಿ ಕೋಳಿ ತಂದುಕೊಟ್ಟಿದೆ. ತುಂಬ ಜನ ನನಗೆ ಕೇಳ್ತೀರಾ, ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನಮಗೆ ಆದಾಯ ಸಿಗುತ್ತಾ, ಅಧಿಕ ಲಾಭ ಸಿಗುತ್ತಾ, ನಾವು ಇದನ್ನು ವೃತ್ತಿಯಾಗಿ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾಯಿದ್ದೀರಾ. ಅಂದರೆ ನೀವು ಸಕ್ಸಸ್ ಆಗೋವರೆಗೂ ಇದನ್ನು ನೀವು ಪಾರ್ಟ್ ಟೈಮ್ ಜಾಬಾಗೆ ತಗೊಳ್ಬೇಕು. ಏನಕ್ಕೆ ಅಂತಂದರೆ ನೀವು ಇದನ್ನೇ ವೃತ್ತಿ ಮಾಡ್ಕೊಳಕ್ಕೆ ಫಸ್ಟಾಗೆ ನೀವು ಆಗಲ್ಲ. ಏನಕ್ಕೆ ಅಂತಂದರೆ ನಿಮ್ಮಲ್ಲಿ ಬಜೆಟ್ ಇದ್ದು ದೊಡ್ಡ ಶೆಡ್ ಮಾಡ್ಕೊಂಡು ದೊಡ್ಡದಾಗಿ ಎಲ್ಲ ಬಂಡವಾಳ ಹಾಕ್ಕೊಂಡು ನೀವು ಮಾಡೋಕ್ಕಾದರೆ ದೊಡ್ಡದು ನಿಮಗೆ ಅನಾಹುತಕ್ಕೀಡಾಗ್ತೀರ. ಹಾಗಾಗಿ ನೀವು ಪಾರ್ಟ್ ಟೈಮ್ ಜಾಬಾಗಿ ತಗೊಂಡು ಸ್ವಲ್ಪ ಬಂಡವಾಳ ಹಾಕ್ಕೊಂಡು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಅನುಭವ ಆಗುತ್ತೆ. ಫಸ್ಟು ಅನುಭವ ಆದಮೇಲೆ ನೀವೇನ ಹೆಚ್ಚು ಬಂಡವಾಳ ಹಾಕ್ಕೊಂಡು ಆವಾಗ ನೀವು ಇಲ್ಲ ನಾನು ಇದನ್ನೇ ಪೂರ್ತಿ ಜೀವನವೇ ಈ ವೃತ್ತಿ ಮಾಡ್ತೀನಿ ಅಂದರೆ ಆವಾಗ ಓಕೆ. ಅಂದರೆ ನೀವು ಚಿಕ್ಕದ್ರಿಂದ ಬೆಳಿಬೇಕು. ಹಾಗಾಗಿ ನೀವು ದೊಡ್ಡದು ಒಂದೇ ಸತಿ ಸಾಲ ಮಾಡ್ಕೊಂಡು ಮಾಡಿದ್ರೆ ನಾಟಿ ಕೋಳಿಯಲ್ಲಿ ತುಂಬ ಲಾಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿದ್ರೂ ಸಹ ಚಿಕ್ಕದ್ರಿಂದನೇ ಫಸ್ಟು ನಿಮ್ಮಲ್ಲಿ ಇದಕ್ಕೆ ನಾಟಿ ಕೋಳಿಗೇನು ಅಪಾರವಾದಂತಹ ನಮಗೆ ಬಂಡವಾಳನೂ ಸಹ ಬೇಡ. ಏನಕ್ಕೆ ಅಂತಂದರೆ ನಮಗೆ 50 ಇಲ್ಲ 30,000 ಸಾವಿರ ಇದ್ದರೆ ಸಾಕು. ನಾವೆಲ್ಲಿರ್ತೀವೋ ಅದೇ ಜಾಗದಲ್ಲಿ ನಮಗೆ ಸ್ವಲ್ಪ ಒಂದು 20 ಅಡಿ 30 ಅಡಿ ಎಕ್ಸ್ಟ್ರಾ ನಮ್ಮ ಮನೆ ಹತ್ರ ಇಲ್ಲ ತೋಟದ ಹತ್ರ ಎಲ್ಲ ಜಾಗ ಇದ್ದರೆ ಸಾಕು, ಅಲ್ಲೇ ನಾವು ಆರಂಭ ಮಾಡ್ಬೋದು. ಅದರಲ್ಲಿ ನಾಟಿ ಕೋಳಿಯಲ್ಲಿ ಯಾವ್ಯಾವ ಥರ ಆದಾಯ ಬರುತ್ತೆ ಅಂತಂದರೆ, ನಮಗೆ ನಾಟಿ ಕೋಳಿಲಿ ಏನೇ ಮಾಡಿದ್ರೂ ನಮಗೆ ಮೊಟ್ಟೆಲಿ ಲಾಭ ಸಿಗ್ತೈತೆ, ಆಮೇಲೆ ಮಾಂಸದಲ್ಲಿ ಲಾಭ ಸಿಗುತ್ತೆ. ನೀವು ಇಲ್ಲ ಅಣ್ಣ ನಾನು ಮರಿ ಮಾಡಿಸಿ ನಾವು 1 ದಿನದ ಮರಿ ಮಾಡ್ತೀವಿ ಅಂದರೂ ಓಕೆ ನಾಟಿ ಕೋಳಿಲಿ, ಇಲ್ಲ ತಿಂಗಳು ಮರಿ ಮಾಡ್ತೀವಿ ಅಂದರೂ ಓಕೆ, ಇಲ್ಲಾಂದರೆ ನಾವು 1.5 ತಿಂಗಳು ಮರಿ ಮಾಡಿದ್ರು ಓಕೆ. ಅಂದರೆ ನಾಟಿ ಕೋಳಿಲಿ ವೇಸ್ಟ್ ಅಂತ ಯಾವುದೂ ಇಲ್ಲ, ಲಾಭ ಬಂದೇ ಬರುತ್ತೆ. ಅಂದರೆ ನೀವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಆವಾಗಲ ನಿಮಗೆ ಏನು ಮಾಡಿದ್ರೂ ದಕ್ಕುತ್ತೆ. ನೀವು ಮಾಡುತ್ತೀನಿ ಬಿಡು ಕಾಟಾಚಾರಕ್ಕೆ ನಾನು ಒಂದು ಮಾಡ್ತೀನಿ, ನಾನು ಒಂದು 10 ತಂದೀನಿ 20 ತಂದೀನಿ ಅಂತ ಸಾಕಿ ಸ್ವಲ್ಪ ದಿನ ಆದಮೇಲೆ ಬೇಜಾರಾಗಿ ಹೋದರೆ ಈ ನಾಟಿ ಕೋಳಿ ನಿಮಗೆ ಮೈ ಹತ್ತಲ್ಲ. ಹಾಗಾಗಿ ಇದಕ್ಕೆ ನೀವು ಬೆಳಗ್ಗೆ ಸಾಯಂಕಾಲ 2 ಅವರ್ ಸಮಯ ಕೊಟ್ಟು ಜೀವನ ಇಲ್ಲ ಮಾಡಲೇಬೇಕು, ಇದು ನನ್ನ ಜವಾಬ್ದಾರಿ, ನನ್ನ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೊಬೇಕು, ಇಲ್ಲ ನಾನು ಮುಂದೆ ಬರಬೇಕು ಅನ್ನೋ ಒಂದು ಗುರಿ ನೀವು ಇಟ್ಕೊಂಡು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಮುಂದಕ್ಕೆ ಬಂದರೆ ನಿಮಗೆ ನಾಟಿ ಕೋಳಿ ಒಂದು ಉತ್ತುಂಗ ಸ್ಥಾನಕ್ಕೆ ತಗೊಂಡೋಗ್ತೈತೆ. ನಿಮ್ಗೆ ಹೆಸರು ತಂದು ಕೊಡುತ್ತೆ, ಹಣ ತಂದು ಕೊಡುತ್ತೆ, ಸಮಾಜದಲ್ಲಿ ಒಂದು ನೀವು ಗುರ್ತಿಸ್ಕೊಳ್ಳೋ ವ್ಯಕ್ತಿ ಅಂತಾಗಿ ನೀವು ಮಾಡ್ಬೋದು. ಏನಕ್ಕೆ ಅಂದರೆ ಈಗ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ನಿಮಗೆ ದಿನ 10ರಿಂದ 15 ಜನ ಕಾರ್ಯ ಮಾಡ್ತಾರೆ. ಏನಕ್ಕೆ ಸರ್ ಈ ಥರ ನಾವು ಸಾಕಬೇಕು ಅಂತ ಇದ್ದೀವಿ, ನಮಗೆ ನೀವು ಒಂದು ಸ್ವಲ್ಪ ಸ್ಫೂರ್ತಿ ಆಗಿದ್ದೀರಾ, ನೀವು ನಮಗೆ ಮಾಹಿತಿ ಕೊಡಿ ಸರ್ ಅಂತ ತುಂಬ ಜನ ನಿಮಗೆ ಕೇಳ್ತಾರೆ. ಹಂಗಾಗಿ ಗುರ್ತಿಸ್ಕೊಡುತ್ತೆ ನಾಟಿ ಕೋಳಿ. ಏನು ಮಾಡುತ್ತೆ, ನಿಮಗೆ ಹೆಸರು ತಂದು ಕೊಡುತ್ತೆ, ಜನನ ಗುರ್ತಿಸೋ ಥರ ಮಾಡುತ್ತೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರು ಇದ್ದೀರಾ, ಮಾಡಬೇಕು ಅನ್ನೋರಿದ್ದೀರಾ, ಮಾಡ್ತಿದ್ದೀರಾ ಅನ್ನೋರೆಲ್ಲನ ಒಂದು ನಿಮ್ಮ ಕ್ರಮಬದ್ಧವಾಗಿ ಮಾಡೋದ್ರಿಂದ ನಾಟಿ ಕೋಳಿಯಲ್ಲಿ ಫೇಲ್ಯೂರ್ ಆಗೋಲ್ಲ. ಹಾಗಾಗಿ ತುಂಬ ಜನ ಹೇಳ್ತಾಯಿದ್ದೀರಾ ನಾಟಿ ಕೋಳಿಗಳಲ್ಲಿ ಆದಾಯ ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ ಏನು ಅಂತ. ಹಾಗಾಗಿ ನೀವು ಮಾಡಬೇಕು. ಮೊದಲು ನಿಮಗೆ ಮಾಡಿ ಸ್ವಲ್ಪ ತಂದು ಮಾಡಿ ನಿಮಗೆ ಅದ್ರ ಬಂಡವಾಳ ಹಾಕಿರೋ ಬಂಡವಾಳ ನಿಮ್ಮಲ್ಲಿ ಎತ್ಕೊಂಡ್ವಿ ಅಂದರೆ ಅದು ನಿಮಗೆ ಅನುಭವ ಆಗುತ್ತೆ. ಆವಾಗ ನೀವು ಇನ್ನೂ ಜಾಸ್ತಿಗೂ ಸಹ ಹೋಗಿ ತಂದು ನೀವು ಇನ್ನೂ ಜಾಸ್ತಿ ಮಾಡ್ಬೋದು. ಹಾಗಾಗಿ ನೀವು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪದಿಂದನೇ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಅನುಭವ ಆಗುತ್ತೆ. ಫಸ್ಟು ಮೇನ್ ಅನುಭವ ಬೇಕು. ಅನುಭವ ಇಲ್ದಿದ್ದು ಇದರಲ್ಲಿ ಆಗೋಲ್ಲ. ಮೊದಲು ನಿಮಗೆ ಒಂದು ತಿಂಗಳು 2 ತಿಂಗಳು ಹೋದರೆ ಅನುಭವ ಆಗುತ್ತೆ. ಆಮೇಲೆ ಮತ್ತೆ ನಿಮಗೆ ಸೇಲ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಮರಿ ತಂದು 1 ದಿನದ ಮರಿ ತಂದರೆ ನಾವು ಹೆಂಗೆ ಸಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತಿಂಗಳು ಮರಿ ತಂದರೆ ಹೆಂಗೆ ಸಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ 1 ದಿನ ಮರಿ ತಂದು ತುಂಬ ಕಷ್ಟ ಇರ್ತೈತೆ. ಹಾಗಾಗಿ ತಿಂಗಳು ಮರಿ ತಂದರೂ ಅದಕ್ಕೂ ಸ್ವಲ್ಪ ಕಷ್ಟ ಇರ್ತೈತೆ. ಹಾಗಾಗಿ ನೀವು ಸ್ವಲ್ಪ ಯಾವ್ಯಾವ ಥರ ತಂದರೆ ನಾವು ನಾಟಿ ಕೋಳಿ ಆದಾಯ ತಗೊಳ್ಬೇಕು ಅನ್ನೋದನ್ನ ಸ್ವಲ್ಪ ನೀವು ಸಾಕಾಣಿಕೆ ಮಾಡಿರೋ ಹತ್ರ ಹೋಗಿ ತಿಳ್ಕೊಂಡ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ನೀವು ಈ ಚಳಿಗೆ ಆದಷ್ಟು ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅನ್ನೋರಿದ್ದೀರಾ, 1 ದಿನದ ಪಿಳ್ಳೆ ದಯವಿಟ್ಟು ತರಕ್ಕೆ ಹೋಗ್ಬೇಡಿ. 1 ದಿನದ ದಯವಿಟ್ಟು ಪಿಳ್ಳೆ ತಂದರೆ ಚಳಿ ಜಾಸ್ತಿ ಇದೆ, ಮನುಷ್ಯನೇ ತಡೀತಾ ಇಲ್ಲ. ಇನ್ನು ನಾಟಿ ಕೋಳಿ ಪಿಳ್ಳೆಗಳು ತಡೆಯಲ್ಲ. ಏನಕ್ಕೆ ಅಂದರೆ ಅವಕ್ಕೆ ಶಾಖ ಕೊಡಬೇಕು, ಆಮೇಲೆ ನಿರಂತರ ಕರೆಂಟ್ ಇರಬೇಕು ಒಂದು. ಆಮೇಲೆ ದೊಡ್ಡ ಶೆಡ್ನರು ಮಾಡ್ತಾರೆ ಅಂತಂದರೆ ಅವರಲ್ಲಿ ಎಲ್ಲ ಥರ ಫೆಸಿಲಿಟಿ ಇರ್ತೈತೆ. ಈ ಸಣ್ಣ ಇಳುವರಿ ರೈತರು ಯಾರು ಇರ್ತೀರಾ, ಈಗ ಅವರು 200 ತಂದು 300 ತಂದು ಈ ಥರ ನಾವು ಸಾಕ್ತೀವಿ ಅನ್ನೋರು ಇರೋರಿದ್ರೆ ಅವರು ದಯವಿಟ್ಟು 1 ದಿನದ ಪಿಳ್ಳೆ ಯಾರು ತರಕ್ಕೆ ಹೋಗಬೇಡಿ.
ಏನಕ್ಕೆ ಅಂದರೆ ಒಂದಿನದ ಪಿಳ್ಳೆ ತಂದರೆ ಅದರಲ್ಲಿ ನೀವೇನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 100-200 ಪಿಳ್ಳೆ ಸತ್ತೋಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ನನಗೆ ಕೇಳ್ತಾ ಇದ್ದಾರೆ, ಸರ್ ಒಂದಿನದ ಪಿಳ್ಳೆ ತಂದಿದ್ದು ಹಿಂಗೆ ಸತ್ತೋಗ್ತಿದೆ ಅಂತೇಳಿ. ಹಾಗಾಗಿ ಒಂದಿನದ ಪಿಳ್ಳೆ ದಯವಿಟ್ಟು ಯಾರು ತರೋಕ್ಕೆ ಹೋಗಬೇಡಿ. ಆಮೇಲೆ ನೀವು 1 ತಿಂಗಳು ತಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂದರೆ ಸ್ವಲ್ಪ ಕರೆಂಟು, ಅದಕ್ಕೂ ನೈಟ್ ಹೊತ್ತು ಫುಲ್ಲು ಕರೆಂಟ್ ಕೊಟ್ಟು ಅದಕ್ಕೂ ನೀವು ಒಳ್ಳೆ ಮೇವನ್ನ ಕೊಟ್ಕೊತ ಹೋದರೆ ನಾಟಿ ಕೋಳಿ ನೈಸರ್ಗಿಕವಾಗಿ ಬೆಳೆಯುತ್ತೆ. ಆಮೇಲೆ ನಿಮಗೆ ಯಾವುದೇ ಅಂತ ನೈಸರ್ಗಿಕವಾಗಿ ಬೆಳೆಸೋದ್ರಿಂದ ಯಾವುದೇ ಥರ ಕಾಯಿಲೆಗಳು ಬೇಗ ಬರೋಲ್ಲ. ಆದಷ್ಟು ನೀವು ವ್ಯಾಕ್ಸಿನೇಷನ್ನು ಆಮೇಲೆ ಮೆಡಿಕಲ್ ಸಿಗೋವಂಥ ಪ್ರಾಡಕ್ಟ್ಗಳ್ನ ಜಾಸ್ತಿ ತಂದು ನಾಟಿ ಕೋಳಿಗೆ ಕೊಡೋದನ್ನ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡೋದ್ರಿಂದ ನೈಸರ್ಗಿಕವಾಗಿ ಬೆಳಿಬೇಕು. ನೋಡಿ, ನೀವೇ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಲವಲವಿಕೆಯಿಂದ ಗಾಳಿ, ಬೆಳಕು, ಬಿಸಿಲಿಗೆ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ನೀವು ಕಣ್ಣಾರೆ ನೋಡ್ತಿದ್ದೀರಾ. ಹಾಗಾಗಿ ದಯವಿಟ್ಟು ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಅದು ಮೇನು ಗಾಳಿ ಬೆಳಕು ಮಾಡಬೇಕು. ಆಮೇಲೆ ವಿತ್ತು ನಾವು ಯಾವಾಗ ಆಚೆ ಬಿಡ್ತೀವೋ ಪ್ರೆಸೆಂಟು ನಾವು ಅದನ್ನು ಬಿಟ್ಟಿದ್ದೀವಿ ಬಿಡು, ನಾವೇನೋ ಕೆಲಸ ಮಾಡೋಣ, ನಾವೇನೋ ಮಾಡ್ಕೊಳ್ಳೋಣ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಒಬ್ಬರು ಇರಲೇಬೇಕು. ಏನಕ್ಕೆ ಅಂತಂದರೆ ಈಗ ಅಕ್ಕಪಕ್ಕ ಮುಂಗ್ಸಿಗಳು ಆಗಿರ್ಬೋದು, ನಾಯಿ ಆಗಿರ್ಬೋದು, ಹಾವು ಆಗಿರ್ಬೋದು, ಯಾವ್ದಾದ್ರು ಒಂದು ಪ್ರಾಣಿ ಇಲ್ಲಾಂದರೆ ಒಂದು ಗರಿ ಬಿತ್ತು ಅಂದರೂ ಮರಿಗಳು ಬೆದರ್ಕೊಂಡು ಓಡ್ಬಿಡ್ತವೆ. ಹಾಗಾಗಿ ಈ ಮನುಷ್ಯ ಒಬ್ಬ ಅಲ್ಲಿದ್ದ ಅಂದರೂ ಏನೋ ಒಂಥರ ಧೈರ್ಯ ಅವಕ್ಕೆ, ಅವಾಗ ಆರಾಮಾಗಿ ಮೇಯ್ತವೆ. ಹಾಗಾಗಿ ನೀವು ದಯವಿಟ್ಟು ಯಾರಾದರೂ ಒಬ್ಬರು ನೀವು ಎಲ್ಲಿ ಸಾಗಾಣಿಕೆ ಮಾಡ್ತೀರೋ ಅದೇ ಜಾಗದಲ್ಲಿ ನೀವು ಆಚೆ ಬಿಟ್ಟಾಗ, ನಾನು ಪೂರ್ತಿ ನೀವು ಇದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಆಚೆ ಬಿಟ್ಟಾಗ ಪ್ರೆಸೆಂಟು ಅದನ್ನು ನೋಡ್ಕೊಳಕ್ಕೆ ಅಂತೇಳಿ ಒಂದೊಂದು 2-2 ಅವರ್ ಟೈಮ್ ಕೊಟ್ಟು ನೀವು ಬೆಳಗ್ಗೆ ಆಗಿರ್ಬೋದು, ಇಲ್ಲ ಮಧ್ಯಾಹ್ನ ಆಗಿರ್ಬೋದು, ಇಲ್ಲ ಸಂಜೆ ನಿಮ್ಗೆ ಯಾವ ಫ್ರೀ ಇರ್ತಿತ್ತೋ ಆವಾಗ ನೀವು ಆಚೆ ಬಿಟ್ಟಾಗ ಈ ಥರ ನೀಟಾಗಿ ಏನಾದರೂ ಒಂದು ಸ್ವಲ್ಪ ರಾಗಿ, ಆದಷ್ಟು ನೀವು ಆಚೆ ಬಿಟ್ಟಾಗ ರಾಗಿನೇ ಚೆಲ್ಲಿ. ರಾಗಿ ಚೆಲ್ಲೋದ್ರಿಂದ ಆದಷ್ಟು ಸ್ಟ್ರೆಂತ್ ಬರುತ್ತೆ. ಆಮೇಲೆ ಯಾವುದು ಕಾಯಿಲೆಗಳು ಬೇಗ ಬರೋಲ್ಲ ರಾಗಿ ತಿನ್ನೋದ್ರಿಂದ. ನೀವು ಒಳಗಡೆ ನೀವು ಶೆಡ್ ಒಳಗಡೆ ಇದ್ದಾಗ ಬೇಕಾದ್ರೆ ಜೋಳ, ಅಕ್ಕಿ ನುಚ್ಚು, ಸ್ವಲ್ಪ ರಾಗಿ, ಸ್ವಲ್ಪ ನ್ಯೂಟ್ರಿಫೀಡು ಅದೆಲ್ಲ ಯೂಸ್ ಮಾಡಿ. ಅಂದರೆ ನೀವು ತೋಟಕ್ಕೆ ಆಚೆಗಡೆ ಬಿಟ್ಟಾಗ ಈ ಥರ ಫುಲ್ಲು ಮೆಸ್ಸೆಲ್ಲ ಹೊಡೆದು ನೀವು ಆಚೆ ಬಿಟ್ಟಾಗ ನೀವು ಆದಷ್ಟು ಕಂಟ್ರೋಲಾಗಿ ರಾಗಿನೇ ಕೊಡಿ. ರಾಗಿ ಚೆಲ್ಬಿಡಿ. ಅವು ಆರಾಮಾಗೆ ಕಾಲಲ್ಲಿ ಕೆರ್ಕೊಂಡು ತಿಂತ ಈ ಬಿಸಿಲಿಗೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣ ಎಲ್ಲ ಮರಿಗಳ ಮೇಲೆ ಬಿದ್ದಾಗ ರಕ್ತ ಪರಿಚಲನೆ ಫಾಸ್ಟ್ ಆಗುತ್ತೆ. ಹಾಗಾಗಿ ಸೂರ್ಯನ ಕಿರಣಗಳು ತಗಲಬೇಕು. ಆಮೇಲೆ ಯಾವುದೇ ತರಹದ ವೈರಸ್ ಬೇಗ ಅಟ್ಯಾಕ್ ಆಗೋಲ್ಲ. ಹಾಗಾಗಿ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಆಚೆ ಬಿಟ್ಟು ನೈಸರ್ಗಿಕ ಬೆಳೆಸಿ. ಆಮೇಲೆ ಆದಷ್ಟು ವಾರಕ್ಕೆ 1 ಸತಿ 2 ಟೈಮ್ ನುಗ್ಗೆ ಸೊಪ್ಪು ಕೊಡಿ, ಬಾಳೆದಿಂಡು ಕೊಡಿ, ಪರಂಗಿ ಹಣ್ಣು ಕೊಡಿ. ಆಮೇಲೆ ನ್ಯೂಟ್ರಿಫೀಲ್ಡು ಕೊಡಿ. ಏನಕ್ಕೆ ಅಂದರೆ ನ್ಯೂಟ್ರಿಫೀಲ್ಡ್ ಕೊಟ್ಟರೆ ಸ್ವಲ್ಪ ಗ್ರೌತ್ ಬೇಗ ಬರುತ್ತೆ. ರಾಗಿ ಕೊಡೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಅಂದರೆ ಎರಡೂ ಒಂದೇ. ಆದರೆ ಏನಪ್ಪ ಅಂತಂದರೆ ನಮಗೆ ರೆಗ್ಯುಲರು ನ್ಯೂಟ್ರಿಫೀಲ್ಡ್ ಕೊಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬೇಗ ಬರುತ್ತೆ. ಈ ನಾಟಿ ಕೋಳಿ ಎಲ್ಲ ಏನಾಗುತ್ತೆ ಅಂದರೆ ಟೈಮ್ ತಾಣುತ್ತೆ, ಬೇಗ ಬರೋಲ್ಲ. ಈಗ ಫಾರಮ್ಮು ಮತ್ತು ಬೈಲರ್ ಇದೆಯಲ್ಲ, ಆ ಥರ ಬೇಗ 1 ತಿಂಗಳಿಗೆ 2 ತಿಂಗಳಿಗೆಲ್ಲ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಏನಕ್ಕಿಂತ ನಾವೇನಿಲ್ಲ ಮಿನಿಮಮ್ 4ರಿಂದ 5 ತಿಂಗಳು ಈ ನಾಟಿ ಕೋಳಿ ಕಷ್ಟ ಬೀಳಲೇಬೇಕು. ಹಾಗಾಗಿ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಸ್ವಲ್ಪ ನ್ಯೂಟ್ರಿಫೀಲ್ಡ್ ಯೂಸೇ ಮಾಡಿ. ನ್ಯೂಟ್ರಿಫೀಲ್ಡ್ ಯೂಸ್ ಮಾಡೋದ್ರಿಂದ ಬೇಗ ಗ್ರೌತ್ ಬರುತ್ತೆ ನ್ಯೂಟ್ರಿಫೀಲ್ಡು. ಮತ್ತು ಬೇರೆ ಯಾವುದು ತಂದು ಹಾಕಿದ್ರೂ ಮಾಂಸ ಏನಾಗುತ್ತೆ ಅಂದರೆ ಸ್ವಲ್ಪ ಅದೆಲ್ಲ ಸ್ಮೆಲ್ ಬರೋದು ಮತ್ತು ಬೇಗ ಕದರೋದು ಆ ಥರ ಆಗುತ್ತೆ. ಆ ಥರ ತಂದು ಏನು ಸಿಗುತ್ತೋ ಅದನ್ನು ತಂದೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಆಮೇಲೆ ಜಾಸ್ತಿ ಟ್ಯಾಬ್ಲೆಟು, ವ್ಯಾಕ್ಸಿನೇಷನು ಜಾಸ್ತಿ ಮೊರೆ ಹೋಗಬೇಡಿ. ಏನಕ್ಕೆ ಅಂದರೆ ತಾಂಡೋದವರು ಮತ್ತೆ ನಮ್ಮ ಹತ್ರ ಬಂದು ಅದನ್ನು ಪರ್ಚೇಸ್ ಮಾಡಲ್ಲ. ಏನಕ್ಕೆ ಅಂದರೆ ಒಂದು ಸತಿ ಅವ್ರಿಗೆ ಸ್ಯಾಕ್ಟಿಫಿಷನ್ ಆಗಿಲ್ಲ ಅಂದರೆ ಮತ್ತೆ ನಮ್ಮ ಹತ್ರ ಯಾರೂ ಬರೋಲ್ಲ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ನೈಸರ್ಗಿಕವಾಗೇ ಸಾಕಿ, ಕಮ್ಮಿಯಿಂದ ಸ್ಟಾರ್ಟ್ ಮಾಡಿ. ನೀವೇನು ಅತಿ ಹೆಚ್ಚಾಗಿಂದನೇ ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ, ಎಷ್ಟು ಜಾಗ ಇದೆಯೋ ಅದನ್ನು ನೋಡ್ಕೊಳ್ಳಿ. ಈಗ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಈಗ ಓಡ್ತಿರೋ ಪ್ರಪಂಚ, ನಾವು ಎಷ್ಟು ದುಡಿದ್ರೂ ನಮಗೆ ಸಾಕಾಗ್ತಿಲ್ಲ. ಈಗ ಆ ಥರ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಏನಾದರೂ ಒಂದು ಸೈಡ್ ಬಿಸ್ನೆಸ್ಸು ಈಗ ನೀವು ಮಾಡ್ತಾಯಿದ್ದೀರ, ವೃತ್ತಿ ಒಂದು ಮಾಡ್ತಾಯಿದ್ದೀಯ ಅಂದರೆ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಏನಕ್ಕಿಲ್ಲ